ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟಾಗಿ ಕ್ರೋಶಾ ಕಚ್ಚೋ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. 2 ಸ್ಟೆಪ್ಪಲ್ಲಿ ಹಾಕುವಂಥದ್ದು. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ, 9 ಆದರೂ ನಡೆಯುತ್ತೆ. ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸಿಮಿಲರ್ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ, ತುಂಬ ತಿಕ್ಕಾಗಿ ಡಿಸೈನ್ ಬರುತ್ತೆ. ಸ್ಟಾರ್ಟಿಂಗ್ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಟೈಟ್ ಮಾಡಿ ಲಾಕ್ ಮಾಡಬೇಕು. ಮತ್ತು ಇನ್ನೂ 1 ಟೈಮ್ ನೀಡಲ್ ಹಾಕಿ ದಾರ ತಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಟೈಟ್ ಮಾಡಿದ್ದೀನಿ. ಸೊ ಅಲ್ಲಿಂದ 5 ಚೈನ್ಸ್ನ ಹಾಕ್ಕೊಳ್ಳೋಣ. ಸೊ ಇಲ್ಲಿ 4 ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. 4 ಅಥವಾ 5 ಹಾಕ್ಕೋಬೋದು. ಸೊ ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು 4 ಹಾಕ್ಕೊಳ್ಳಿ, ಇಲ್ಲಾಂದರೆ 5 ಕನ್ಫ್ಯೂಸ್ ಆಗೋಲ್ಲ ಅಂದರೆ 5. ಯಾಕಂದರೆ ನೆಕ್ಸ್ಟ್ 2 ಕೂಡ ಕೌಂಟಿಂಗ್ಸ್ ಚೇಂಜ್ ಇದೆ. ಅದಕ್ಕೆ 5 ಚೈನ್ ಹಾಕಿಬಿಟ್ಟು ಇದು ಕುಚ್ಚು ಕಟ್ಟೋ ಕಡೆ ಪ್ಲೇಸ್ ಮಾಡೋ ಕಡೆ ಸೊ ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿದ್ದೀನಿ. ಅಲ್ಲಿಂದ ಮತ್ತೆ 4 ಚೈನ್, ಸೊ 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಈ ಎರಡನ್ನೂ ನೀವು 4 ಹಾಕ್ಕೋಬೋದು ಫ್ರೆಂಡ್ಸ್, ಇಲ್ಲ ಎರಡನ್ನೂ 5 ಹಾಕ್ಕೋಬೋದು. ಸೊ ಚಿಕ್ಕ ಪುಟ್ಟದ್ರಲ್ಲಿ ಸ್ವಲ್ಪ ಇದಾಗುತ್ತೆ ಅಷ್ಟೇ, ಕೌಂಟಿಂಗ್ಸ್ ಡಿಫ್ರೆನ್ಸ್ ಆಗುತ್ತೆ ಬಿಟ್ಟರೆ. ಸೊ 5 ಚೈನ್ ಹಾಕಿದೆ, ನಾನು 4 ಚೈನ್ ಹಾಕಿದೆ, ಮತ್ತು ಇವಾಗ 6 ಹಾಕ್ಕೋತಾ ಇದ್ದೀನಿ. ಸೊ ಈ ರೀತಿ ಕನ್ಫ್ಯೂಸ್ ಆಗೋಂಗಿದ್ರೆ ನೀವು ಅಲ್ಲಿ 4 ಇರೋದನ್ನ 5 ಮಾಡ್ಕೋಬೋದು, ಇಲ್ಲಾಂದರೆ 5 ಇರೋದನ್ನ 4 ಮಾಡ್ಕೋಬೋದು. ಆ ಥರ ಚೇಂಜ್ ಮಾಡ್ಕೋಬೋದು. ಸೊ 6 ಚೈನ್ ಅನ್ನೋದು ಮಾತ್ರ 6 ಚೈನೇ ಇರಲಿ. ಅದನ್ನ ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲೂಸಾಗೆ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಒಂದು 5 ಚೈನ್ ಅಷ್ಟು ಗ್ಯಾಪಲ್ಲಿ ನಾನು 6 ಚೈನ ಲಾಕ್ ಮಾಡಿದ್ದೀನಿ. ಸೊ ನಮಗೆ ಈ ರೀತಿ ಯು ಶೇಪ್ ಬೇಕು. ಸ್ಟಾರ್ಟಿಂಗ್ 5 ಹಾಕಿದ್ದೀನಿ, 4 ಹಾಕಿದ್ದೀನಿ, 6 ಹಾಕಿದ್ದೀನಿ. ಸೊ 6 ಆದಮೇಲೆ ಮತ್ತೆ 4, 5, 4 ಹಾಕ್ಕೋಬೇಕು. ಸೊ 6 ಚೈನಲ್ಲಿ ನಮಗೆ ಆರ್ಚ್ ಬರೋದಲ್ವ. ಸೊ ಅದು ಬಿಟ್ಟು ನಾವು 4 ಚೈನ್, 5 ಚೈನ್ ಮತ್ತು 4 ಚೈನ್ ಹಾಕ್ಕೋತೀವಿ. ಈ ರೀತಿ ಹಾಕ್ಕೋಬೋದು ಫ್ರೆಂಡ್ಸ್. ಕನ್ಫ್ಯೂಸ್ ಆಗೋಂಗಿದ್ರೆ ನೀವು 3 ಟೈಮ್ಸು 4 ಚೈನ್ ಮಾಡ್ಕೋಬೋದು, ಇಲ್ಲ 3 ಟೈಮ್ಸು 5 ಚೈನ್ ಮಾಡ್ಕೋಬೋದು. 5 ಚೈನ್ ಮಾಡಿದ್ರೆ ಸ್ವಲ್ಪ ಇನ್ನೂ ವಿಡ್ತ್ ಜಾಸ್ತಿ ಆಗುತ್ತೆ, ಬ್ರಾಡಾಗಿ ಬರುತ್ತೆ ಇದು ಏನು ಆರ್ಚ್. ಸೊ ನಿಮ್ಮ ಇಷ್ಟ ಫ್ರೆಂಡ್ಸ್, ಯಾವ ರೀತಿ ಬೇಕಾದ್ರೂ ಕೌಂಟಿಂಗ್ಸ್ನ ಈ ರೀತಿ ಚೇಂಜ್ ಮಾಡ್ಕೋಬೋದು. ಸೊ 4, 5, 4 ಚೈನ್ ಆದಮೇಲೆ ಮತ್ತೆ 6 ಚೈನ ಹಾಕೋತೀನಿ ನಾನು ನೆಕ್ಸ್ಟ್ ಆರ್ಚಿಗೆ. ಸೊ ಮತ್ತೆ 6 ಚೈನ್ ಹಾಕೋತೀನಿ. ಈ ರೀತಿ 5, 4 ಹಾಕಿದ್ದೀನಿ. ಒಂದು ಸರಿ 6 ಚೈನ್ ಆದಮೇಲೆ 4, 5, 4 ಹಾಕ್ಕೊಳ್ತೀನಿ. ಅಲ್ಲಿಂದ ಮತ್ತೆ 6 ಚೈನ್ ಹಾಕ್ಕೊಂಡು ಮತ್ತೆ 4, 5, 4 ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫಸ್ಟ್ ಸ್ಟೆಪ್ಪು. ಸೊ ಬೇಸ್ ಲೈನು ಮಾಡ್ಕೋಬೋದು ಫ್ರೆಂಡ್ಸ್. ಇದು ಫುಲ್ ಡಿಸೈನು ನಾವು ಒಂದೇ ಸ್ಟೆಪ್ಪಲ್ಲಿ ಕೂಡ ಮಾಡ್ಕೋಬೋದು. ಸೊ ಬೇಡ ಹೆವಿ ಆಗುತ್ತೆ ಅಂದ್ಬಿಟ್ಟು, ಅಂದರೆ ತುಂಬ ಸ್ಟೆಪ್ ಬ್ಯಾಕ್ ಸೈಡ್ ಬರಬೇಕು ಮತ್ತು ಫ್ರಂಟ್ ಸೈಡ್ ಬರಬೇಕು, ಆ ಥರ ತುಂಬ ಸ್ಟೆಪ್ ಆಗುತ್ತೆ ಅಂತ ನಾವು 1 ಲೈನ್ ಎಕ್ಸ್ಟ್ರಾ ಬೇಸ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪು ಸಿಂಗಲ್ ಸ್ಟೆಪ್ ಹಾಕಿದ್ದೀನಿ. ಸೊ ಅಲ್ಲಿ 6 ಚೈನು, ಇಲ್ಲಿ 6 ಚೈನ್, 4, 5, 4 ಈ ಥರ ಮಾಡ್ಕೊಂಡು ಹೋಗಬೇಕು ಫುಲ್ಲು. ಸೊ ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರಲ್ಲೇ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಾನು ಹೇಳ್ದೆಲ್ಲ ಸಿಂಗಲ್ ಸ್ಟೆಪ್ಪಲ್ಲಿ ಕೂಡ ಮಾಡ್ಬೋದು ಈ ಡಿಸೈನು, ಇಲ್ಲಾಂದರೆ 2 ಸ್ಟೆಪ್ಪಲ್ಲಿ ಕೂಡ ಮಾಡ್ಕೋಬೋದು. ಫಸ್ಟು ನೀಡಲ್ನ ಹಾಕಿ ನಾಟ್ನ ಹಿಂದೆಗಡೆ ನೀಟಾಗಿ ಪ್ಲೇಸ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 4 ಚೈನ್ ಅಥವಾ 5 ಚೈನ್ ಇಷ್ಟು ಇಡ್ಸುತ್ತೆ ನೀವು ಕೌಂಟ್ ಮಾಡಿಬಿಟ್ಟು ಅದರ ಸಿಂಗಲ್ ಕ್ರೋಶೆ ಮೇಲೆ ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. 5 ಇಡ್ಸಿದ್ರೆ 5, ಇಲ್ಲಾಂದರೆ 4 ಇಡ್ಸಿದ್ರೆ 4. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು. ಸೊ ಕರೆಕ್ಟಾಗಿ ನೋಡಿಕೊಂಡು ನೀವು ಪ್ಲೇಸ್ ಮಾಡ್ಕೊಳ್ಳಿ. ಈ 2 ಸಿಂಗಲ್ ಕ್ರೋಶೆ ಹಾಕಿರ್ತೀನಿ ಅಲ್ವಾ, ಅಲ್ಲಿ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಮಧ್ಯೆ 1 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಇರುತ್ತೆ ಅಲ್ವಾ, 4 ಚೈನ್ ಒಳಗಡೆ 1 ಲಾಕ್ ಮಾಡ್ಕೊಳ್ತೀನಿ. 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 4 ಚೈನ್ ಒಳಗಡೆ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟಿಂಗ್ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. 4 ಚೈನ್ ಒಳಗಡೆ ಕೂಡ 1 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ತಕೊಂಡು, ಸೊ ನಮಗೆ ನೋಡಿ ಅಲ್ಲಿ ಇನ್ನೂ 1 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸೊ ಇನ್ನೂ 1 ಸಿಂಗಲ್ ಕ್ರೋಶೆ, 1 ಹಾಕಿದ್ದೆ ಅಲ್ವಾ, ಇನ್ನೂ 1 ಹಾಕಿದ್ದೀನಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಳ್ಳೋಣ. ದಾರ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಸೀದಾ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ನೆಕ್ಸ್ಟ್ 2 ದಾರ 1 ಮಾಡ್ಕೋತೀನಿ. 1 ಡಬಲ್ ಕ್ರೋಶೆ ಆಯಿತು. ಸೊ 1 ಡಬಲ್ ಕ್ರೋಶೆ ಆದಮೇಲೆ 1 ಚೈನ್, 2 ಚೈನ್, 1 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ನ ಮಾಡ್ಕೋತಾ ಇದ್ದೀನಿ. 2 ಚೈನ್ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ ಕಂಬ ಏನಿದೆ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ, ಹಾಗೆ ಇಟ್ಕೋಬೇಕು ಅದನ್ನ.
ಸೊ ಡಬಲ್ ಕ್ರೋಶೆ ಥರ ಮಾಡಬಾರ್ದು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ಕಂಬ ಏನಿದೆ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು ಹಾಗೆ ಇಟ್ಕೋಬೇಕು. ಸೊ ಈ ಥರ ಥ್ರೆಡ್ಸ್ನ ಮೂರು ಥ್ರೆಡ್ ಬರುತ್ತೆ ಪ್ರತಿ ಸತಿ ನೋಡಿ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀವಿ, ಆ ಗ್ಯಾಪಲ್ಲಿ ಹೋಗಿ ದಾರ ಅಂತಂದರೆ 3 ಥ್ರೆಡ್ಸ್ ಇರುತ್ತೆ, ಹಾಗೆ ಇಟ್ಕೋಬೇಕು. ಹಾಗೆ ಸ್ವಲ್ಪ ಗ್ರಿಪ್ ಮಾಡಿ ಇಟ್ಕೊಂಡ್ರೆ ನಾವು 5 ಟೈಮ್ಸ್ ಈ ರೀತಿ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಈ ಥರ 5 ಟೈಮ್ಸ್ ಮಾಡಿದ್ದೀನಿ. 5 ಟೈಮ್ಸ್ ಮಾಡಿಕೊಂಡು ಎಲ್ಲನೂ ಸೇರಿ ಒಂದು ಸತಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಇದು ಪಫ್ ಡಿಸೈನ್ ಫ್ರೆಂಡ್ಸ್, ಪಫ್ ಆಗುತ್ತೆ ನಮಗೆ ತಿಕ್ಕಾಗೆ. ಒಂದು ಸ್ವಲ್ಪ ಎಂಬೋಸ್ ಥರ ಟ್ರಯಾಂಗಲ್ ಬರುತ್ತೆ ನಿಮಗೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1. ಸೊ ಈ ರೀತಿ ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಮಾಡ್ಕೊಳ್ಳೋಣ. 2 ಚೈನ್ ಮಾಡಿಕೊಂಡು ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ಕಂಬ ಏನಿದೆ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು ಹಾಗೆ ಇಟ್ಕೋಬೇಕು. ಈ ರೀತಿ ನಾವು 5 ಟೈಮ್ಸ್ ಮಾಡ್ತೀವಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಸೊ ಇದು ತಿಕ್ಕಾಗಿ ಪಫ್ ಬರುತ್ತೆ. 4 ಟೈಮ್ಸ್ ಕೂಡ ನಡೆಯುತ್ತೆ ಫ್ರೆಂಡ್ಸ್, ಹಾಕೋಬೋದು. ಇಲ್ಲ ಸ್ವಲ್ಪ ತಿಕ್ನೆಸ್ ಬೇಕಂದರೆ 5 ಟೈಮ್ಸ್ ಹಾಕಿ ಎಕ್ಸ್ಟ್ರಾ 3 ಲೈನ್ಸ್ ಥ್ರೆಡ್ ಎಕ್ಸ್ಟ್ರಾ ಆದರೆ ನಿಮಗೆ ತಿಕ್ಕಾಗಿ ಕಾಣಿಸುತ್ತೆ, ಒಂದು ಸ್ವಲ್ಪ ದೊಡ್ಡದು ಬರುತ್ತೆ ಪಫು. ಈ ರೀತಿ 5 ಟೈಮ್ಸ್ ಹಾಕಿದ್ಮೇಲೆ ಎಲ್ಲ ಸೇರಿ ಒಂದು ಸತಿ ದಾರನ ಎಳ್ಕೊಂಡು ನೀಡಲಿಂದ ಸೊ ಈ ಕಡೆಗೆ ದಾರನ ಎಳ್ಕೊಂಡು ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಟೈಟಾಗೆ ಲಾಕ್ ಮಾಡಿಕೊಂಡು ಈ ರೀತಿ ಪಫ್ ನಾನು 5 ಹಾಕೋಬೇಕು ಫ್ರೆಂಡ್ಸ್. ಈ ರೀತಿ ಪಫ್ನ 5 ಟೈಮ್ಸ್ ನಾನಿಲ್ಲಿ 6 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ತೀನಿ. ಸೊ ಇದು ಸ್ವಲ್ಪ ದೂರ ಅನಿಸುತ್ತೆ ನಿಮಗೆ. ಲಾಸ್ಟ್ ಸ್ಟೆಪ್ ಹಾಕಿದ್ಮೇಲೆ ಕರೆಕ್ಟಾಗಿ ಸೆಟ್ಟಾಗಿ ಹೋಗುತ್ತೆ. ಅದಕ್ಕೋಸ್ಕರ 6 ಚೈನ್ ಬೇಕು. ಈವನ್ 5 ಚೈನ್ ಕೂಡ ನೀವು ಹಾಕ್ಕೋಬೋದು. ಸೊ ಇಲ್ಲಿ ನಾನು 6 ಹಾಕಿದ್ದೀನಿ, ಕಂಜೆಸ್ಟ್ ಆಗೋದು ಬೇಡ, ಫ್ರಿಲ್ಸ್ ಬರೋದು ಬೇಡ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಮಗೆ ಸೆಕೆಂಡ್ ಸ್ಟೆಪ್ ಹಾಕ್ತಿದ್ದಂಗೆ ಅದು ಫುಲ್ ನೀಟಾಗಿ ಕುತ್ಕೊಳ್ಳುತ್ತೆ, ಗ್ಯಾಪು ಅಷ್ಟೇನು ಕಾಣಿಸೋದಿಲ್ಲ. ಸೊ 6 ಚೈನ್ಗೆ ನಾನು 5 ಪಫ್ ಹಾಕ್ತಾಯಿದ್ದೀನಿ. ಸೊ ಪಫ್ ಅನ್ನೋದು ಸ್ವಲ್ಪ ಟೈಮ್ ತೊಗೊಂಡ್ರು ಫ್ರೆಂಡ್ಸ್, ಜಾಸ್ತಿ ಇಡ್ಸೋದಿಲ್ಲ, ಒಂದು 5 ಇಡ್ಸುತ್ತೆ ಅಷ್ಟೇ. ಒಂದು ಆರ್ಚಿಗೆ ಒಂದು 5 ಇಡ್ಸುತ್ತೆ. ಸೊ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ನಾರ್ಮಲ್ ಬರೀ ಕಂಬಗಳು ಪಿಕೋಟ್ಸ್ಗಳು ಹಾಕಿದ್ದೀವಿ ಅಂತಾರೆ, ನೀವು ಪಫ್ ಕೂಡ ಈ ಥರ ಟ್ರೈ ಮಾಡ್ಬೋದು. ನಾನು 5 ಪಿಕೋಟ್ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ. ಪಕ್ಕದ 4 ಚೈನ್ಗೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಒಂದು ಸ್ವಲ್ಪ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಸೊ ಪಫ್ ಎಲ್ಲ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆಲ್ಲ, ನೆಕ್ಸ್ಟ್ ಸ್ಟೆಪ್ ಹಾಕಿದ್ರೆ ಕರೆಕ್ಟ್ ಆಗಿಬಿಡುತ್ತೆ. ಸ್ವಲ್ಪ ಟರ್ನ್ ಮಾಡಿಕೊಂಡು ಅಲ್ಲಿಂದ ಚೈನ್ಸ್ ಹಾಕೋತೀನಿ. ಚೈನ್ಸ್ ಹಾಕೋಬೇಕು. 1 ಚೈನ್, 2 ಚೈನ್, 3 ಚೈನ್, 3 ಚೈನ್ಗಳನ್ನ ಹಾಕ್ಕೊಂಡು ನೆಕ್ಸ್ಟ್ ಫಸ್ಟು ಮತ್ತು ಸೆಕೆಂಡ್ ಪಫ್ ಮಧ್ಯ ಸೆಂಟ್ರ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಪ್ರತಿ ಪಫ್ ಅರೌಂಡು ನಾವು 3 ಚೈನ್ ಹಾಕೋಣ. 1 ಚೈನ್, 2 ಚೈನ್, 3 ಚೈನ್. ಸೊ ನೆಕ್ಸ್ಟ್ ಪಫ್ ಗ್ಯಾಪ್ಗೆ ನೆಕ್ಸ್ಟ್ 2 ಪಫ್ ಗ್ಯಾಪ್ಗೆ ನಾನು ಮತ್ತೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ನ ಲಾಕ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. 5 ಟೈಮ್ಸ್ 3 ಚೈನ್ ಹಾಕ್ಕೊಂಡು ಹೋಗ್ತೀವಿ. 5 ಪಫ್ ಇದೆಲ್ಲ 5 ಸತಿ 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಬೇಕು. 1 ಚೈನ್, 2 ಚೈನ್, 3 ಚೈನ್. ಓಕೆ, ಪಫ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಲಾಸ್ಟ್ ನೋಡಿ, ಲಾಸ್ಟಿಗೆ ಬೇಸಲ್ಲಿ ಒಂದು ಚೈನ್ಸ್ ಇರುತ್ತೆ ಮತ್ತು ಪಫ್ ಮಧ್ಯದಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಆದಮೇಲೆ ಅಲ್ಲಿಂದ 2 ಚೈನ್ಸ್ನ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ಈ ಸಿಂಗಲ್ ಕ್ರೋಶೆ ಏನು ಮಾಡಿರ್ತೀವಿ ಕ್ಲಾತ್ಗೆ ಅದ್ರ ಮೇಲೂ ಒಂದು ಸಿಂಗಲ್ ಕ್ರೋಶೆ ಆಗಿರುತ್ತೆ, ಅದ್ರ ಮೇಲೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡಿಕೊಂಡು ಸೊ ನಾವು ಇವಾಗ ಏನು 2 ಚೈನ್ ಹಾಕಿದ್ದೀವಿ ಬ್ಯಾಕ್ ಸೈಡಿಂದ ಲಾಕ್ ಮಾಡೋ ಮುಂಚೆ ಅದನ್ನು ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು. ಸೊ ಫ್ರಂಟಿಗೆ ಟರ್ನ್ ಮಾಡಿದ್ಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ 3 ಚೈನ್ ಏನಿದೆ ಸಿಂಗಲ್ ಪಫ್ ಕೆಳಗಡೆ 3 ಚೈನ್ ಹಾಕಿದ್ವಿ ಅಲ್ಲ, ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ.
ರೀತಿ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 2 ದಾರ 1 ಈ ರೀತಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಟ್ಟು 4 ಕಂಬ ಮಾಡ್ಕೊಂಡಿದ್ದೀನಿ. 4 ಕಂಬ ಆದಮೇಲೆ ಒಂದು ಚೈನ್ ಮಾಡ್ಕೋಬೇಕು. ಸಾರಿ 3 ಕಂಬ ನಾನು ಮಾಡಿದ್ದು, ಯಾಕಂದರೆ 2 ಚೈನ್ ಎಕ್ಸ್ಟ್ರಾ ಒಂದು ಕಂಬನ ಕನ್ಸಿಡರ್ ಮಾಡ್ತೀನಿ. ಮತ್ತು ಒಂದು ಚೈನ್ ಹಾಕ್ಬಿಟ್ಟು ನಾನು ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ 2 ಪಫ್ ಮಧ್ಯ, ಅದೇ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಒಂದು ಚೈನ್ ಹಾಕಿದ್ಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ನಾವು ಫಿಲ್ ಮಾಡ್ತೀವಿ, ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತೀವಿ. ಬಟ್ ಒಟ್ಟು 4 ಡಬಲ್ ಕ್ರೋಶೆ ಆಗಬೇಕು ಫ್ರೆಂಡ್ಸ್ ಅಷ್ಟೇ. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಎಕ್ಸ್ಟ್ರಾ ಹಾಕಿರೋದ್ರಿಂದ ಒಂದು ಕಂಬ ಥರ ಕನ್ಸಿಡರ್ ಮಾಡಿ 3 ಕಂಬ ಹಾಕ್ತೀವಿ. ಮಿಕ್ಕಿದ ಕಡೆ ಎಲ್ಲ ಮಿಕ್ಕಿದ 3 ಚೈನ್ಸ್ ಪ್ಲೇಸಲ್ಲೆಲ್ಲ ನಾವು 4 ಡಬಲ್ ಕ್ರೋಶಸ್ನ ಮಾಡಿಕೊಂಡು, ಸೊ 4 ಡಬಲ್ ಕ್ರೋಶೆ ಆದ ತಕ್ಷಣ ಒಂದು ಚೈನ್ ಎಕ್ಸ್ಟ್ರಾ ಮಾಡೋಣ. ಈ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, 2 3 ಚೈನ್ ಮಧ್ಯೆ ಸಿಂಗಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆ ಒಳಗಡೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ತಿಕ್ಕಾಗಿ ಯು ಶೇಪ್ ಥರ ಪೆಟಲ್ಸ್ ಥರ ಬರುತ್ತೆ ಫ್ರೆಂಡ್ಸ್. ನಾನು ಇದರಲ್ಲಿ ಪಫಿಗೆ ಕೆಳಗಡೆ ಪಫ್ ಕೆಳಗಡೆ 2 ಚೈನ್ ಹಾಕಿರ್ತೀವಿ ಅಲ್ಲ, ಅಂದರೆ ಪಫ್ ಮಾಡಬೇಕಾದ್ರೆ, ಸೊ ಅದಕ್ಕೇ ನಾನು ಕಂಬನ ಹಾಕಿಸಿ ಮತ್ತು ಸಿಂಗಲ್ ಕ್ರೋಶೆನೂ ಮಾಡಿಬಿಟ್ಟು ತೋರಿಸಿದ್ದೀನಿ. ಸೊ ಇದು ಡಬಲ್ ಕ್ರೋಶೆ ಎಕ್ಸ್ಟ್ರಾ 3 ಚೈನ್ಸ್ ಹಾಕಿ ನಾವು ಡಬಲ್ ಕ್ರೋಶೆ ಪೆಟಲ್ಸ್ ಮಾಡ್ಕೊಳ್ತಾ ಇರೋದು. ಸೊ ಇದು ಸ್ವಲ್ಪ ಡಿಫ್ರೆಂಟು, ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ ಫ್ರೆಂಡ್ಸ್, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ 4 ಕಂಬ ಲಾಕ್ ಮಾಡಿಬಿಟ್ಟು ಒಂದೇ ಒಂದು ಚೈನ್ ಎಕ್ಸ್ಟ್ರಾ ಮಾಡೋಣ. ಒಂದು ಚೈನ್ ಎಕ್ಸ್ಟ್ರಾ ಮಾಡಿಬಿಟ್ಟು ಅಲ್ಲಿ ಸಿಂಗಲ್ ಕ್ರೋಶೆ ಏನಿದೆ ಅದೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಪೆಟಲ್ಸ್ನ ಮಾಡ್ಕೊಂಡು ಹೋಗಬೇಕು, ಫ್ಲವರ್ ಪೆಟಲ್ಸ್ ಥರ. ಅದು ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಕಂಬಗಳಿಗೂ ಮಾಡ್ಬೋದು ಫ್ರೆಂಡ್ಸ್, ಇನ್ನು ನಾನು ಪೀಕಾಟ್ಸ್ಗೆ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನೋಡಿ ಇಲ್ಲಿ ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, 4 ಚೈನ್ ಆದಮೇಲೆ ಅದೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿಂಗಲ್ ಕ್ರೋಶೆ ಮಾಡಿಕೊಂಡು 5 ಚೈನ್ ಇದೆ ಅಲ್ವಾ, 5 ಚೈನ್ ಇರೋ ಕಡೆ 5 ಚೈನ್ ಇಡಿಸಿದ್ರೆ 5 ಚೈನ್, ಇಲ್ಲ 4 ಚೈನ್ ಇಡಿಸಿದ್ರೆ 4 ಚೈನ್ ಅಷ್ಟು ಹಾಕೋದು. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ. 6 ಚೈನ್ ಗ್ಯಾಪಲ್ಲೂ ಅಷ್ಟೇ ಗ್ಯಾಪ್ ಕಾಣಿಸಲ್ಲ, ಅಷ್ಟು ಮಾತ್ರ ಕಾಣಿಸಿದ್ರೆ ನಿಮಗೆ ಪಫ್ ಡಿಸೈನ್ ಅಂತ ಗೊತ್ತಾಗುತ್ತೆ. ಸೊ ಅಷ್ಟು ಕಾಣಿಸ್ಬೇಕು, ಅದಕ್ಕೆ 6 ಚೈನ್ ಹಾಕ್ಸಿರೋದು ಫ್ರೆಂಡ್ಸ್. ಇಲ್ಲಾಂದರೆ ತೀರಾ 5 4 5 ಕಂಬ 5 ಪಿಕಾಟ್ ಅಂದರೆ ಲಾಸ್ಟಲ್ಲಿ ಕಂಜೆಸ್ಟ್ ಆಗಿಬಿಡುತ್ತೆ ಅಲ್ಲ, ಸೆಕೆಂಡ್ ಸ್ಟೆಪ್ ಲಾಸ್ಟ್ ಪೆಟಲ್ಸ್ ಹತ್ರ. ಅದಕ್ಕೋಸ್ಕರ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಮಾಡಿದೆ. ನೆಕ್ಸ್ಟ್ 4 ಚೈನ್ ಒಳಗಡೆ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಆಯಿತು, ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ನೋಡಿ ಎಷ್ಟು ತಿಕ್ಕಾಗಿ ಅಂದರೆ ತುಂಬ ತಿಕ್ಕಾಗಿ ಬರುತ್ತೆ, ಒಂಚೂರು ಫೋಲ್ಡ್ ಆಗೋಲ್ಲ ಫ್ರೆಂಡ್ಸ್, ಅಷ್ಟು ಸಖತ್ ತಿಕ್ಕಾಗಿ ಈ ಡಿಸೈನ್ ಬರುತ್ತೆ ನಿಮಗೆ. ಪಫ್ ಡಿಸೈನ್ ಅಲ್ವಾ, ಪಫ್ ಡಿಸೈನು ವಿತ್ ಪೆಟಲ್ಸ್ ಅಲ್ಲ, ತುಂಬ ತಿಕ್ಕಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ನೆಕ್ಸ್ಟ್ 6 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 2 ದಾರ 1 ಸತಿ ರೀತಿ ಒಂದು ಕಂಬ ಮಾಡ್ಕೊಳ್ಳೋಣ. ಕಂಬ ಆದಮೇಲೆ 2 ಚೈನ್ಸ್ ಮಾಡಿಕೊಂಡು 2 ಚೈನ್ಸ್ ಆದಮೇಲೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ಕಂಬ ಏನಿದೆ ಆ ಕಂಬದ ಕೆಳಗಡೆ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಸೊ ಈ ರೀತಿ 5 ಸತಿ ನಾವು ದಾರಾನ ತೊಗೊಂಡು ಬಂದು ಹಾಗೆ ಇಟ್ಕೊಳ್ಳೋಣ. 5 ಟೈಮ್ಸ್ ಈ ರೀತಿ ಥ್ರೆಡ್ನ ನೀಡಲ್ ಮೇಲೆ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. 5 ಟೈಮ್ಸ್ ಆಯ್ತಲ್ವ, 5 ಟೈಮ್ಸ್ನ ಒಂದೇ ಸತಿ ದಾರಾನ ತೊಗೊಂಡು ಅದರೊಳಗಡೆಯಿಂದ ಪಫ್ನ ಲಾಕ್ ಮಾಡಿಬಿಡ್ಬೇಕು. ಫುಲ್ ಟೈಟಾಗೆ ಲಾಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 5 ಪಫ್ ಹಾಕ್ಕೊಂಡಿದ್ದೀನಿ. 5 ಪಫ್ ಹಾಕ್ಕೊಂಡು 2 ಚೈನ್ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಬಟ್ಟೆನ ಸ್ವಲ್ಪ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ನೋಡಿ 3 ಚೈನ್ 2 ಪಿಕಾಟ್ ಮಧ್ಯೆ 1 3 ಚೈನ್ 2 ಪಿಕಾಟ್ ಮಧ್ಯೆ 1 3 ಚೈನ್ ಈ ರೀತಿ ಹಾಕೊಂಡು ಹೋಗಬೇಕು. ಪೂರ್ತಿ ಹಾಕಿದ್ಮೇಲೆ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಸೊ ಬ್ಯಾಕ್ ಸೈಡ್ ಅಲ್ವಾ ಲಾಕ್ ಮಾಡಿರೋದು, ಲಾಕ್ ಆದಮೇಲೆ 2 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ಅಲ್ಲೇ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸೊ ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಏನು ಪಫ್ ಕೆಳಗಡೆ 3 ಚೈನ್ ಹಾಕಿದ್ದೀವಿ, ಆ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ತಂದು ಇವಾಗ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಮಾತ್ರ ಅಂದರೆ ಫಸ್ಟ್ ಪೆಟಲ್ ಮಾತ್ರ 3 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಮಿಕ್ಕಿದ ಕಡೆ ಎಲ್ಲ
4 ಹಾಕ್ಕೋಬೇಕು. 3 ಕಂಬಗಳನ್ನ ಮಾಡ್ಕೊಂಡ್ಬಿಟ್ಟು ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ಈ ಸಿಂಗಲ್ ಕ್ರೋಶೆ ಏನಿರುತ್ತೆ 3 ಚೈನ್ಸ್ ಗ್ಯಾಪ್ ಸೆಂಟ್ರಲ್ಲಿ ಅದೇ ಸಿಂಗಲ್ ಕ್ರೋಶೆಗೆ ನಾನು ಸಿಂಗಲ್ ಕ್ರೋಶೆ ಇನ್ನೂ ಒಂದು ಮಾಡ್ತೀನಿ. ಸೊ ಅಲ್ಲಿಂದ ಒಂದು ಚೈನ್ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಕಂಬನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ 3 ಚೈನ್ ಒಳಗಡೆ. ಈ ರೀತಿ 5 ಟೈಮ್ಸ್ 5 ಪಫಿಗೆ 3 ಚೈನ್ಗೆ 5 ಟೈಮ್ಸ್ ಈ ಥರ ಪೆಟಲ್ಸ್ನ ಹಾಕ್ಕೊಂಡು ಹೋಗೋದು. ಸೊ ಈ ಪೆಟಲ್ಸ್ ನಿಮಗೆ ಫ್ರೆಂಡ್ಸ್ ನಾರ್ಮಲ್ ಕಂಬಗಿಂತ ನೀವು ಪೀಕಾಟ್ಸ್ ಕೂಡ ಯೂಸ್ ಮಾಡ್ಕೋಬೋದು ಇದರಲ್ಲಿ, ಅದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಈ ರೀತಿ ಎಲ್ಲ ಹಾಕ್ಕೊಂಡು ಬಂದು ಲಾಕ್ ಮಾಡಿದ್ದೀನಿ, ಜಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಅಂದರೆ ತುಂಬ ತಿಕ್ಕಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ತುಂಬ ನೀಟಾಗಿ ಒಂದು ನಾರ್ಮಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ಡಿಫ್ರೆಂಟಾಗಿ ಕೂಡ ಇರುತ್ತೆ, ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಇದು ಸಿಂಪಲ್ಲು ಗ್ರ್ಯಾಂಡ್ ಆ ಥರ ಅಲ್ಲ. ಇದಕ್ಕೊಂದು ಬೀಡ್ ಯೂಸ್ ಮಾಡಿಲ್ಲ ನಾನು. ಬೀಡ್ಸ್ ಬೇಕಂದರೆ ಎಲ್ಲಾದರೂ ಯೂಸ್ ಮಾಡ್ಕೋಬೋದು. ಈ ನಮಗೆ ಈ ಆರ್ಚ್ ಏನಿದೆ, ಆರ್ಚ್ ಮೇಲೆಗಡೆ ಸ್ಯಾರಿ ಮೇಲೆ ಒಂದು ಬೀಡ್ ಕೂಡ ಸ್ಟಿಚ್ ಮಾಡ್ಬೋದು, ಇಲ್ಲಾಂದರೆ ಯು ಶೇಪ್ 3rd ಪೆಟಲಲ್ಲಿ ಕೆಳಗಡೆ ಒಂದು ಚಿಕ್ಕ ಬೀಡನ್ನ ಕೂಡ ಹಾಕ್ಕೋಬೋದು. ನಾನೊಂದು ಚಿಕ್ಕದು ಬೀಡ್ ಕೂಡ ಯೂಸ್ ಮಾಡಿಲ್ಲ. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ, ಬರೀ ಥ್ರೆಡ್ ವರ್ಕ್ ಫ್ರೆಂಡ್ಸ್. ಇವನ್ ಬ್ಲೌಸ್ಗೆಲ್ಲ ಬರೀ ಥ್ರೆಡ್ ವರ್ಕ್ ಹಾಕ್ಸಿರೋರಿಗೆ ಇದು ಪಕ್ಕ ಮ್ಯಾಚ್ ಆಗುತ್ತೆ. ವರ್ಕ್ ಜಾಸ್ತಿ ಇದೆ, ತುಂಬ ನೀಟಾಗಿ ಕೂಡ ಕಾಣಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು 550 to 600 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಇದೇನು ಚಿಕ್ಕ ಆರ್ಚೆಲ್ಲ ಕಾಸ್ಟ್ಲಿ ಅಂದರೆ ಸ್ವಲ್ಪ ವರ್ಕ್ ಜಾಸ್ತಿ ಇದೆ, ಪಫ್ ಇದೆ, ಪೆಟಲ್ಸ್ ಇದೆ, ಒಂದು ಸ್ವಲ್ಪ ಹೆವಿನೇ ಅನಿಸುತ್ತೆ, ಬಟ್ ಲುಕ್ಕು ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ. ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.